ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತು ರೇಷನ್ ಕಾರ್ಡಿನ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರನ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈ ಕೆಲಸನ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. APL BPL ಅಂತ್ಯೋದಯ ಯಾವ ಕಾರ್ಡ್ ಹೋಲ್ಡರ್ಸ್ ಆಗಿದ್ರು ಓಕೆನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸರಿನಾ? ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈಗ ರೇಷನ್ ಕಾರ್ಡಿನ ವಿಚಾರವಾಗಿ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಏನು ಅಂತ ಅಂದ್ರೆ ಪರ್ಟಿಕ್ಯುಲರ್ಲಿ KYC ವಿಚಾರವಾಗಿ ನಾನು ನಿಮ್ಗೆ ಲಾಸ್ಟ್ ವೀಕ್ ಇಂದ ಹೇಳ್ಕೊತಾ ಬಂದಿದ್ದೀನಿ. KYC ತಿದ್ದುಪಡಿ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಗವರ್ಮೆಂಟ್ ಕಡೆಯಿಂದ. ನೀವು ಅದನ್ನ ಮಾಡಿಸ್ಕೋಬಹುದು. ನಿಮ್ಗೆ 1 ವರ್ಷ ತನಕನೂ ಅವಧಿನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಗವರ್ಮೆಂಟ್ ಏನ್ ಮಾಡ್ತು, 1 ವರ್ಷ ಕೊಟ್ಟಿದೆ ಅಂತ ಅವಧಿನ ಕಟ್ ಡೌನ್ ಮಾಡಿದ್ದಾರೆ. ಸೊ ಇವಾಗ ಆಲ್ರೆಡಿ ನಾವು ಆಗಸ್ಟ್ ಅಲ್ಲಿ ಅರ್ಧ ತಿಂಗಳು ಕಳೆದಾಗೋಗಿದೆ. ಸೊ ಆಗಸ್ಟ್ ಇಂದ ಸೆಪ್ಟೆಂಬರ್ ವರೆಗೂ ಮಾತ್ರ ನಿಮ್ಗೆ ಈಗ ಅವಕಾಶನ ಕೊಟ್ಟಿರುವಂತದ್ದು. ಏನ್ ಅವಕಾಶ ಕೊಟ್ಟಿದ್ದಾರೆ? ಕಂಪಲ್ಸರಿಯಾಗಿ KYC ನ ಮಾಡಿಸ್ಕೋಬೇಕು. KYC ನ ಮಾಡಿಸ್ಕೋಬೇಕು ಅನ್ನೋದನ್ನ ಕಂಪಲ್ಸರಿ ರೂಲ್ಸ್ ನ ಮಾಡಿದ್ದಾರೆ. ಈಗ ಆಲ್ರೆಡಿ ರೇಷನ್ ಡಿಪೋಗಳಲ್ಲಿ ರೇಷನ್ ತಗೊಂಡ್ ಬರ್ತಾ ಇರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಬಾರಿ ನೀವು ತಮ್ಮ ಇಂಪ್ರೆಷನ್ ಕೊಟ್ಬಿಟ್ಟು ಬಂದಿದ್ದೀರಾ, ಅದು ಹೊರತು ನಿಮ್ಗೆ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ತುಂಬಾ ಜನಕ್ಕೆ ಇದೇ ಆಗಿರುವಂತದ್ದು. KYC ಮಾಡಿಸ್ಕೊಂಡ್ ಬಂದಿದ್ದೀರಾ, ಆದ್ರೆ ರೇಷನ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಸೊ ಹಾಗಾದ್ರೆ ನಮ್ಮಂತವ್ರು ಏನ್ ಮಾಡ್ಬೇಕು? ಇವಾಗ ರೇಷನ್ ಡಿಪೋಗಳಿಗೆ ಹೋಗಿ ಈ ಬಾರಿ KYC ಮಾಡ್ಕೊಟ್ಬಿಟ್ರೆ ಮಾತ್ರ ನಮ್ಗೆ ರೇಷನ್ ಕೊಡೋದು ಅನ್ನೋದು ಎಲ್ಲಾ ಗೊಂದಲಗಳು ಇತ್ತು. ಸೊ ಇವಾಗ ನೀವೇನ್ ಮಾಡ್ತಾ ಇದ್ದೀರಾ? KYC ನ ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಈ ತಿಂಗಳಿಂದ ರೇಷನ್ ನ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದು. KYC ಮಾಡಿಸ್ಕೊಂಡ್ಮೇಲೆ ರೇಷನ್ ಕೊಟ್ಟಿಲ್ಲ ಅಂತಲ್ಲ, ಅವರು ನಿಮ್ಗೆ ಒಂದು ಡೇಟ್ ಕೊಟ್ಟಿರ್ತಾರೆ. ಈಗ ಏನಾಗ್ತದೆ ಅಂದ್ರೆ ಸರ್ವ ಸಮಸ್ಯೆ ಇರೋದ ಕಾರಣ ಫಸ್ಟ್ ಗೆ ಪ್ರಿಫರೆನ್ಸ್ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ KYC ಮಾಡ್ಬೇಕು ಫಸ್ಟ್ ಹಾಫ್ ಮಂತ್ ಅಲ್ಲಿ. ಸೆಕೆಂಡ್ ಹಾಫ್ ಮಂತ್ ಅಲ್ಲಿ ಅದನ್ನ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಯಾರು KYC ಯಾರು ಮಾಡಿಸ್ಕೊಂಡಿದ್ದಾರೆ ಅಂತವ್ರಿಗೆ ಮಾತ್ರ ರೇಷನ್ ಡಿಸ್ಟ್ರಿಬ್ಯೂಷನ್. ಬರೀ ಕಾರ್ಡಲ್ಲಿ ಮನೆ ಮುಖ್ಯಸ್ಥರು ಹೋಗ್ಬಿಟ್ಟು KYC ಮಾಡಿಸ್ಕೊ ಬರ್ಬೋದ ಅಂದ್ರೆ ಇಲ್ಲ. ಪ್ರತಿಯೊಬ್ರು ಆ ಕಾರ್ಡಲ್ಲಿ ಇರುವಂತ ಪ್ರತಿಯೊಬ್ರು ಕೂಡ ಹೋಗಿ KYC ನ ಮಾಡಿಸ್ಕೊಂಡು ಬರ್ಬೇಕಾಗುತ್ತೆ. ಈ ಒಂದು KYC ನ ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ರೇಷನ್ ಕೂಡ ಸಿಗೋದಿಲ್ಲ, ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಟೈಮ್ ಲೈನ್ ನೆಕ್ಸ್ಟ್ ಇಯರ್ ವರೆಗೂ ಕೊಟ್ಟಿದ್ರು. ಆದ್ರೆ ಇವಾಗ ಸೆಪ್ಟೆಂಬರ್ 30ನೇ ತಾರೀಕು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ನಿಮಗೆ ಆಗಸ್ಟ್ ಇವಾಗ ನಾವಿದ್ದೀವಿ, ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ಒಳಗಡೆ ನೀವೇನಾದ್ರೂ KYC ನ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಅದು APL BPL ಅಂತದ್ದು ಯಾವ್ದಾದ್ರು ಆಗಿರ್ಬೋದು. ಈಗ BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಬಹಳಷ್ಟು ಲಾಭ ಇರುವಂತದ್ದು ಆಕ್ಚುಲಿ ಗವರ್ಮೆಂಟ್ ಕಡೆಯಿಂದ. ಈಗ ನೀವೇನಾದ್ರೂ APL ಅವರು ಬಿಡಿ ಹಾಫ್ ಅಮೌಂಟ್ ಪೇ ಮಾಡಿ ತಗೋಬೇಕು, ಮೆಜಾರಿಟಿ ಜನ ತಗೊಳ್ಳಲ್ಲ. ಸೊ ಇವಾಗ ಏನಾಗುತ್ತೆ, BPL ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ಸೆಪ್ಟೆಂಬರ್ ಕೊನೆವರೆಗೂ ನಿಮ್ಗೆ ಕಾಲಾವಕಾಶನ ಗವರ್ಮೆಂಟ್ ಕೊಟ್ಟಿದೆ KYC ಮಾಡಿಸ್ಕೊಳ್ಳೋದಕ್ಕೆ. ಮನೆಯಲ್ಲಿರುವಂತವ್ರು ಪ್ರತಿಯೊಬ್ರು ನಿಮ್ಮ ಆಧಾರ್ ಕಾರ್ಡ್ ನ ಎತ್ಕೊಂಡು ರೇಷನ್ ಡಿಪೋಗಳಲ್ಲಿ KYC ನ ಮಾಡ್ತಾ ಇದ್ದಾರೆ. ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ನೀವು ಯಾವ ರೇಷನ್ ಡಿಪೋಗಳಲ್ಲಿ ಪ್ರತಿ ತಿಂಗಳು ರೇಷನ್ ತಗೋತೀರಾ ಅಲ್ಲೇನೆ KYC ನ ಮಾಡ್ತಾ ಇದ್ದಾರೆ. ಬಯೋಮೆಟ್ರಿಕ್ ಮುಖಾಂತರ ನಿಮ್ಗೆ KYC ನ ಮಾಡ್ಕೊಡ್ತಾರೆ. ನೀವು ಅದನ್ನ ಮಾಡಿಸ್ಕೊಂಡು ಬಂದಿಲ್ಲ ಅಂತಂದ್ರೆ ಕ್ಯಾನ್ಸಲೇಷನ್ 100% ಆಗುತ್ತೆ. ಸೊ ಇದು ನಿಮ್ಗೆ ಸೆಪ್ಟೆಂಬರ್ ವರೆಗೂ ಅಷ್ಟೇ ಇರುವಂತದ್ದು. ಆಗಿಲ್ಲ ಅಂತಂದ್ರೆ ನೀವು ಅಕ್ಟೋಬರ್ ಇಂದ ರೇಷನ್ ಕಾರ್ಡ್ ನ ಆಕ್ಟಿವ್ ಆಗೋದಿಲ್ಲ, ಮತ್ತೆ ನೀವು ರೇಷನ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ತುಂಬಾ ದೊಡ್ಡ ರೂಲ್ಸ್ ನ ಮಾಡ್ತಾ ಇದಾರೆ. ಯಾಕಂದ್ರೆ ಇದನ್ನು ಕೂಡ ಸಾರ್ಟ್ ಔಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಯಾರಿಗ್ ಲಾಭ ಬರ್ಬೇಕು ಅವ್ರಿಗೆ ಬರ್ಲಿ, ಯಾರು ಫಲಾನುಭವಿಗಳು ನಿಜವಾಗ್ಲೂ ಇದಾರೆ ಅಂತವ್ರಿಗೆ ಮಾತ್ರ ಈ ಅವಕಾಶ ಸಿಕ್ಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಸೊ ನೆನ್ಪಿಟ್ಕೊಳ್ಳಿ, ಈ ತಿಂಗಳು ನೀವು KYC ನ ಮಾಡಿಸಿಲ್ಲ ಅಂದ್ರೆ ರೇಷನ್ ಕೊಡೋದಿಲ್ಲ. ಸೆಪ್ಟೆಂಬರ್ 30ನೇ ತಾರೀಕು KYC ಮಾಡಿಸ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ. ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಪರ್ಮನೆಂಟ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ SIR ಮುಗೀತು, ಗೃಹ ಜ್ಯೋತಿ ಮುಗೀತು. ಈ ಕಡೆ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆದು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಹೊಸ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಗ 30, 31, 32 ಡಿಸ್ಟ್ರಿಬ್ಯೂಷನ್ ಆಗೋಗಿದೆ. ಬಟ್ ಹೊಸ ಅಪ್ಲಿಕೇಶನ್ ಹಾಕಕ್ಕೆ ಬಹುಶೇಕಡ ನಮ್ಗೆ ಈ ಮಂತ್ ಎಂಡಿಗೆ ಶುರುವಾಗೋ ಚಾನ್ಸಸ್ ಇರುತ್ತೆ. ಒಂದಾದ್ಮೇಲೆ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾನೆ ಇರ್ತೀನಿ. ಅದರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ರೇಷನ್ ಕಾರ್ಡಿನ ವಿಚಾರ ಇಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.